ಹೆಸರು ಗಿರೀಶ್ ಭಟ್, ಮಡಿಕೇರಿ ಮೂಲ. ಇಲ್ಲಿಗೆ ಬಂದು 33 ವರ್ಷ ಆಯಿತು. ನನಗೊಬ್ಬ ಮಗ ಇದ್ದ, ಅಮೆರಿಕದಲ್ಲಿದ್ದ. ಇಲ್ಲಿ ಬಂದು 6 ಗುಹೆಗಳ ಮಾಡಿದ್ದೆ. ಅದರಲ್ಲಿ ಈಗ ಕೊನೆಯದಾದ್ದು ಮಾಡಿದ್ದೆ. ಇಲ್ಲಿಂದ 73ನೇ ವರ್ಷ ಈಗ ಮಾಡಿ 21 ದಿನದಲ್ಲಿ ಮಾಡಿ ಮುಗಿಸಿ ಈಗ 6 ದಿನದಿಂದ ಪೂಜೆ ಮಾಡ್ತಾಯಿದ್ದೆ. ಈಗ ನನಗೆ ದೇವರು ಒಳ್ಳೆಯದು ಮಾಡಲಿ ಎಂಬುದಾಗಿ ಎಲ್ಲರೂ ಹಾರೈಸಿ ಕೇಳಿಕೊಳ್ಳುವುದು. ಜೊತೆಗೆ ಪ್ರತಿಯೊಬ್ಬನಿಗೂ ಶಿವ ನಮ್ಮ ಭಕ್ತರಾಗಿ ಎಲ್ಲರಿಗೂ ಸರ್ವ ದೋಷಗಳನ್ನು ನಿವಾರಣೆ ಮಾಡಿ ಒಳ್ಳೆಯದಾಗಲಿ ಹೇಳಿ ನಾನು ಹಾರೈಸಿ. ಇದೆಷ್ಟು ದಿನ ಬೇಕಾಗಿದೆ ಇದು ಮಾಡಲಿಕ್ಕೆ, ಗುಹೆ ಮಾಡಲಿಕ್ಕೆ? 21 ದಿನ ಬೇಕಾಗಿದೆ. ಇದು ಸಂಪೂರ್ಣವಾಗಿ ಕಲ್ಲಿನಲ್ಲೇ ಮಾಡಿದ್ದು, ಮೂರಕಲ್ಲು ಅಲ್ವಾ? ಮೂರಕಲ್ಲೆಲ್ಲ ಕೆತ್ತಿದ್ದು ಮಾಡಿದ್ದಲ್ಲ, ಕೆತ್ತಿ ಮಾಡಿದ್ದು. ಈ ಶೇಪ್ ಕೊಡಬೇಕಿದ್ರೆ ನಿಮಗೆ ಹೇಗೆ ಇಲ್ಲೊಂದು ಮಾಡಬೇಕು ಅಂತೇಳಿ ಯೋಚನೆ ಬಂದದ್ದು ಹೇಗೆ? ಯೋಚನೆ ಮಾಡಿದ್ದಷ್ಟೇ ಸುಬ್ರಹ್ಮಣ್ಯದಲ್ಲಿ ಗುಹೆಗಳ ನೋಡಿ ಮಾಡಿ ಕಂಡು ನಿಮ್ಮ ಹೊಳ್ಳದಂತದಲ್ಲಿ ಏರಿಯಾದಲ್ಲಿ 6 ಗುಹೆಗಳನ್ನು ಮಾಡಿ ಇದು ಕೊನೆಯದಾಗಿ ಮಾಡಿ ನಿಲ್ತಿದ್ದೆ. ಇನ್ನು ಮುಂದೆ ಮಾಡಲಿಕ್ಕೆ ಹೇಳಿ ಗೊತ್ತಿಲ್ಲ. ಆದರೂ ಪ್ರಯತ್ನದಿಂದ ಮಾಡಿ 10 ಜನ ಒಳಿತಿಗಾಗಿ ಮಾಡಿದ್ದೆ. ಅಂದ್ರೆ ಇದು ಶಿವಲಿಂಗವನ್ನು ಸಿಮೆಂಟಿನಲ್ಲಿ ಮಾಡಿದ್ದು ಅಥವಾ ಕಲ್ಲಿನಲ್ಲೇ ಮಾಡಿದ್ದು? ಕಲ್ಲಲ್ಲಿ ಕೊರೆದು ಅಲ್ಲಿ ಸಿಮೆಂಟು ಪ್ಲಾಸ್ಟಿಕ್ ಮಾಡಿದ್ದು. ಇನ್ನು ಗುಹೆಗಳನ್ನು ಮಾಡ್ಲಿಕ್ಕೆ ಉಂಟಾ ಸದ್ಯ? ಇನ್ನು ಸದ್ಯ ಮಾಡಲಿಕ್ಕೆ ಇದು ಕೊನೆಯದ್ದು. ಕೊನೆಯಲ್ಲಿ ತಿಳಿಬಹುದು. ಇದುವರೆಗೆ ಇಲ್ಲಿ ಇದು ಮಾತ್ರವಾ ಅಲ್ಲ ಬೇರೆ ಗುಹೆಗಳು ಉಂಟು? ಇನ್ನು ಇದು ಪಕ್ಕದಲ್ಲಿ ಮಂದಿರದ ಹಿಂದೆ ಒಂದು ಗುಹೆ ಉಂಟು, ದೊಡ್ಡದಾಗಿ ಉಂಟು. ರಮಣ ಗುಹೆ ಅಂತೇಳಿ, ಇದು ಶಿವ ಗುಹೆ ಅಂತೇಳಿ ಹೆಸರಿದ್ದಾಗಿದೆ. ಇದು 21 ದಿನದಲ್ಲಿ ಮಾಡಿ ಮುಗಿಸಿದ ಕೆಲಸಗಳು. ಮಾಡಿದ ಕೆಲಸವನ್ನು ಈಗ ಎಲ್ಲರೂ ಬಂದು ನೋಡಿ ಖುಷಿ ಪಟ್ಟಿದ್ದಾರೆ. ಮತ್ತೆ ಅದನ್ನು ನೀವು ಹೇಗೆ ಮಾಡಿದ್ದ? ಶಿವನ ಮೇಲೆ ಬೀಳುವ ಒಂದು ಪಾತ್ರ ಉಂಟಲ್ಲ, ನೀರು ಬೀಳುವ ಪಾತ್ರ, ಅದು ಯಾವುದರಲ್ಲಿ ಮಾಡಿದ್ದು ನೀವು? ಅದು ಗರಗಸದಲ್ಲಿ ಕೊರ್ತು ಮಾಡಿದ್ದೆ. ಗೆರಟೆಯಲ್ಲಿ ಮಾಡಿದ್ದ? ಗೆರಟೆಯಲ್ಲಿ ಮಾಡಿದ್ದು. ಅದು ಡ್ರಾಪ್ ಹಾಕಿ ನನ್ನಿಂದ ಅದು ಸಾಧನೆ ಇದೆ. ಇನ್ನು ಮುಂದಕ್ಕೆ ಆಗ್ತಾ ಇಲ್ಲೋ ಗೊತ್ತಿಲ್ಲ. ಆದರೂ ಜನರಿಗಾಗಿ ನನಗಾಗಿ ಸಂತೋಷದಿಂದ ಬಿಟ್ಟು ಮಾಡಿದ್ದೇನೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವವಾರಿಯು, ಗೊತ್ತಿರುವುದೊಂದೇ ದೈವವಾರಿಯು. ഉള്ളായേ നിന്ന നിലപിഴേ പിടടുന്തേ മോയ സന്നിധി ഈ കാപ്പു ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು.